ಗೌರಪ್ಪ ಸಲೀಂ ಸರ್ ಸ್ವಲ್ಪ ಮುಂದೆ ಸರ್, ಹಾಗೆ ಸರ್ ಸರ್ ಇಲ್ಲಿ This event starts from Vedanta, goes all the way till the ranks of Ladies and gentlemen, boys and girls, let's stand together, let's pledge together. Today marks a great presence in the history. ಡಬಲ್ ಆಕ್ಸಲ್ ಎಂದಿನಂತೆ ಅವರು ಒಂದು ರ್ಯಾಲಿಯನ್ನು ಮಾಡ್ತಾರೆ, ವಿಂಟೇಜ್ ರ್ಯಾಲಿ ಅಂತ ಕರೀತೇವೆ. ಈ ವರ್ಷ ಅವರು ಈ ಆ್ಯಂಟಿ ಡ್ರಗ್ಸ್ ಕ್ಯಾಂಪೇನ್ ಅಂತ ಏನು ನಾವು ಕರಿತೇವೆ, ಅದಕ್ಕೆ ಸಪೋರ್ಟಿವ್ ಆಗಿ ಈ ರ್ಯಾಲಿಯನ್ನು ಮಾಡ್ತಾ ಇದ್ದಾರೆ. ನಾನು ಅವರಿಗೆ ಅಭಿನಂದನೆಯನ್ನು ಮೊದಲನೇದಾಗಿ ಸಲ್ಲಿಸ್ತೇನೆ. ಮತ್ತು ವಿಶೇಷವಾಗಿ ಯಂಗರ್ ಜನ್ರೇಷನ್ ಏನಿದ್ದಾರೆ, ಯುವಕರೇನಿದ್ದಾರೆ, ಅವರಿಗೆ ಹೇಳುವಂಥದ್ದು ಈ ಡ್ರಗ್ಸ್ ತಗೊಳ್ಬೇಡಿ, ಡ್ರಗ್ಸಿಗೆ ನೋ ಅಂತ ಹೇಳಿ ಮತ್ತು ನಿಮ್ಮ ಜೀವನವನ್ನು ಕಾಪಾಡಿಕೊಳ್ಳಿ. ಇಲ್ಲದೆ ಹೋದರೆ ನಿಮ್ಮ ಜೀವನ ಹಾಳಾಗುತ್ತೆ, ನಿಮ್ಮ ಕುಟುಂಬ ಹಾಳಾಗುತ್ತೆ, ನೀವು ಹಾಳಾಗ್ತೀರಿ. ಆ ಕಾರಣಕ್ಕಾಗಿ ನಾವು ಇಷ್ಟೊಂದು ವಿಗರಸ್ ಆಗಿ ನಾವು ಆ್ಯಂಟಿ ಡ್ರಗ್ಸ್ ಕ್ಯಾಂಪೇನನ್ನು ಮಾಡ್ತಾಯಿದ್ದೇವೆ. ಕರ್ನಾಟಕದಲ್ಲಿ ಭಾಳ ಕಠಿಣವಾದಂಥ ಶಿಕ್ಷೆಯನ್ನು ಕೂಡ ಅವರಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದೇವೆ. ಪೊಲೀಸ್ನವರು ಭಾಳ ವಿಜಿಲೆಂಟಾಗಿ ಕೆಲಸ ಮಾಡ್ತಿದ್ದಾರೆ. ಯಾರಾದರೂ ಸಪ್ಲೈ ಮಾಡೋರಿದ್ದರೆ ಅಥವಾ ಯಾರಾದರೂ ಉಪಯೋಗ ಮಾಡೋರಿದ್ದರೆ ಅವರು ಪೊಲೀಸ್ನವರಿಗೆ ಸಿಕ್ಕಿದರೆ ಅವ್ರ ಮೇಲೆ ಕಠಿಣವಾದಂಥ ಕ್ರಮವನ್ನು ಕಾನೂನಿನ ರೀತಿಯಲ್ಲಿ ತಗೊಳ್ತೇವೆ. ಮತ್ತು ಭಾಳಷ್ಟು ಜನ ಈಗ ಕೆಲವರನ್ನು ಜೈಲಿಗೆ ಕಳಿಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ದೇವೆ. ಹಾಗಾಗಿ ಆ ಒಂದು ಡ್ರಗ್ಸ್ ವಿಚಾರದಲ್ಲಿ ಭಾಳ ಎಚ್ಚರಿಕೆಯಿಂದ ಇರಬೇಕು. ಪ್ಲೀಸ್ ಸೇ ನೋ ಟು ಡ್ರಗ್ಸ್. ಈ ಕ್ಯಾಂಪೇನನ್ನು ನಾವು ಮಾನ್ಯ ಮುಖ್ಯಮಂತ್ರಿಗಳು, ಸರ್ಕಾರ ಭಾಳ ಕಠಿಣವಾಗಿ ಇದನ್ನು ನೋಡ್ತಾ ಇದೆ. ಈಗಾಗಲೇ ನಾವು ಹೊರದೇಶದಿಂದ ಬಂದಂಥ ವಿದ್ಯಾರ್ಥಿಗಳನ್ನು ಕೂಡ ನಾವು ಅವರ ದೇಶಗಳಿಗೆ ವಾಪಸ್ ಕಳಿಸಿದ್ದೇವೆ. ಆ ಕೆಲಸ ನಿರಂತರವಾಗಿ ನಡೀತಾ ಇರುತ್ತೆ. ಮೊನ್ನೆ ತಾನೇ ನಮ್ಮ ಕಮಿಷನರ್ ಅವರು, ಬೆಂಗಳೂರು ಕಮಿಷನರ್ ಸಿಮನ್ ಸಿಂಗ್ ಅವರು ಸುಮಾರು 1,000 ಶಾಲಾ ಕಾಲೇಜುಗಳಿಗೆ ಪೊಲೀಸ್ನವರು ಭೇಟಿ ಕೊಟ್ಟಿದ್ದಾರೆ. ಅವೇರ್ನೆಸ್ ಕ್ರಿಯೇಟ್ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಅದು ಮುಂದುವರಿಯುತ್ತೆ. ಎಲ್ಲ ಶಾಲಾ ಕಾಲೇಜುಗಳಿಗೂ ಕೂಡ ಅವರು ಭೇಟಿ ಕೊಟ್ಟು ಅದರ ಬಗ್ಗೆ ಅನೇಕ ವಿಷಯಗಳನ್ನು ತಿಳಿಸ್ತಾರೆ. ಆ ಕೆಲಸವೂ ಕೂಡ ಮುಂದುವರಿಯುತ್ತೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.